ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನನ್ನ ಸಾಧಕರನ್ನ ಪರಿಚಯ ಮಾಡ್ತೀನಿ. ಅದಕ್ಕಿಂತ ಮೊದಲು ನನಗಿಷ್ಟವಾದಂತಹ ಒಂದಷ್ಟು ಐಸ್ ಕ್ರೀಮ್ಗಳು ನನ್ನ ಮುಂಭಾಗದಲ್ಲಿದೆ. ಐಸ್ ಕ್ರೀಮ್ ಸೇವನೆ ಮಾಡಿದ ನಂತರ ಆ ಸಾಧಕರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಎಸ್, ನಾನು ನನ್ನ ಸಾಧನೆ ಕಾರ್ಯಕ್ರಮಕ್ಕೂ ಈ ಐಸ್ ಕ್ರೀಮ್ಗೂ ಏನ್ ಸಂಬಂಧ ಅಂತ ಅನ್ಕೊಂಡ್ರಾ? ಎಸ್, ಇವರು ಜೀವನದಲ್ಲಿ ಕನಸನ್ನ ಕಂಡವರು, ಕನಸನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸಿ ತೋರಿಸಿದಂತವರು. ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ ಇವತ್ತಿನ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಮುಖ್ಯ ಅತಿಥಿ, ದ ಒನ್ ಅಂಡ್ ಓನ್ಲಿ ಪ್ರದೀಪ್ ಜಿ ಪೈ ಅವರೀಗ ನನ್ನ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ಖುಷಿ ಅನ್ಸುತ್ತೆ, ನಾನು ನನ್ನ ಸಾಧನೆಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಹುಡುಕಿ ನಾನು ಬಂದಿದ್ದೀನಿ. ಸಾಧಕರ ಸೀಟಲ್ಲಿ ತಾವಿದ್ದೀರಿ, ಎಷ್ಟು ಹೆಮ್ಮೆ ಅಂತ ಅನ್ಸುತ್ತೆ ಸರ್? ನಿಜವಾಗಿ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಓಕೆ, ನಾನು ನನ್ನ ಸಾಧನೆಗಿಂತ ನಾವು ನಮ್ಮ ಸಾಧನೆ ಅಂತ ಹೇಳಲಿಕ್ಕೆ ಮತ್ತೆ ಹೆಮ್ಮೆ ಆಗ್ತಾ ಇದೆ. ವಾವ್ ವಾವ್ ವಾವ್. ಕಾರಣ ನಾನು ದಿನೇಶ್ ಪೈ, ಜಗದೀಶ್ ಪೈ ಸೇರಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನಾವು ಅಂತ ಹೇಳ್ತಾ ಇದ್ದೆ. ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಸೌತಲ್ಲೇ, ದೇಶದಲ್ಲೇ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಗಳನ್ನ ತಾವು ಶುರು ಮಾಡಿದಿರಿ. ಹ್ಯಾಂಗ್ಯೂ ಅನ್ನುವಂಥ ಐಸ್ ಕ್ರೀಮ್ಸ್ ಇದೆ, ಇವತ್ತು 10 ವೆರೈಟಿಗಳಿದೆ. ಜೊತೆಗೆ ಶ್ರೀಕೃಷ್ಣ ಅನ್ನುವಂಥ ಒಂದು ಬ್ರ್ಯಾಂಡಲ್ಲೂ ಕೂಡ ಒಂದಷ್ಟು ಪ್ರಾಡಕ್ಟ್ಸ್ ತಾವು ಮಾರ್ಕೆಟಿಗೆ ತಂದಿದ್ದೀರಿ. ಹೇಗೆ ನಿಮ್ಮ ಸಂಸ್ಥೆ ಹುಟ್ಕೊಳ್ಳೋದಕ್ಕೆ ಏನು ರೀಸನ್ ಸರ್? ಭಟ್ಕಳ ಇಸ್ ಆಲ್ವೇಸ್ ಅ ಮಿಲ್ಕ್ ಶಾರ್ಟೇಜ್ ಪ್ಲೇಸ್. ಇವನ್ ಎಂಟೈರ್ ಕೋಸ್ಟ್ ಓಕೆ, ಅಪ್ ಟು ಮ್ಯಾಂಗ್ಳೂರ್ ದೋಸ್ ಡೇಸ್. ಐ ಆಮ್ ಟೆಲಿಂಗ್ ಯು 87, 88. ಓಕೆ. ಸೊ ಒಂದು ದಿನ ಗಣೇಶ ಚತುರ್ಥಿ, ಆ ದಿನ ಮಧ್ಯಾಹ್ನ 1 ಗಂಟೆಗೆ ಹಾಲು ಬಂದಿದೆ. ಸೊ ಆಗ ಸಹ ಮ್ಯಾನೇಜರು, ಟ್ರಕ್ನವರು ಬೇಕಾದರೆ ತಕ್ಕೊಳ್ಳಿ ಇಲ್ಲಿದೆ. ಸೊ ದಿಸ್ ಸಿಚುವೇಶನ್ ಬಂದಾಗ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರುವಾಗ ನಾವು ನಮ್ಮ ಹಿರಿಯ ಅಣ್ಣ ಪುತ್ತು ಪೈ, ಹನುಮಂತ್ ಪೈ ಅವರು, ನಾವು ಹಾಲಿನ ವ್ಯವಹಾರ ಯಾತಕ್ಕೆ ಸ್ಟಾರ್ಟ್ ಮಾಡಬಾರ್ದು? ಇಟ್ಸ್ ಅ ಸ್ಕ್ಯಾರ್ಸ್, ಭಾಳ ಡಿಮಾಂಡ್ ಇದೆ ಭಟ್ಕಳದಲ್ಲಿ, ಪೀಪಲ್ ಆರ್ ವೇಟಿಂಗ್ ಫಾರ್ ಮಿಲ್ಕ್ ಅಂತ ಅವರು ನಮ್ಮ ಮಾವನೊಟ್ಟಿಗೆ GS ಕಾಮತ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಕುಮಟಾದಲ್ಲಿ ಅವರೊಟ್ಟಿಗೆ ಮಾತನಾಡಿ ಈ ಹಾಲಿನ ವ್ಯವಹಾರ ಸ್ಟಾರ್ಟ್ ಮಾಡುವ ಅಂತ ಒಂದು ಯೋಜನೆ ಹಾಕಿದ್ವಿ. ಕಿರುವತ್ತಿಯಲ್ಲಿ ಒಂದು 20-22 ಸಾವಿರ ಲೀಟ್ರ್ ಹಾಲು ಸಿಗ್ತದೆ ಎಂಬ ಒಂದು ರಿಪೋರ್ಟ್ ಇತ್ತು. ಆ ರಿಪೋರ್ಟ್ ನೋಡಿ ಅಲ್ಲಿ ರೈತರಿಂದ ಓಕೆ, ಫಾರ್ಮರ್ಸಿಂದ ಪ್ರೊಕ್ಯೂರ್ಮೆಂಟ್ ಮಾಡಿ ಹಾಂ ಅಲ್ಲಿ ಡೈರಿ ಹಾಕೋಣ ಅಂತ. ದಿನೇಶ್ ಪೈ ಅವರು ಆಗ ನಮ್ಮ ಮತ್ತೊಬ್ಬ ಕಸಿನ್ ಟಾಟಾದಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರಿಗೂ ಸಹ ನಮ್ಮ ಹಿರಿಯ ಬ್ರದರ್, ಸಹೋದರ, ಕಸಿನ್ ಅಂತ ಪುತ್ತುಪ್ಪೈ ಅವರು, ಅವರಿಗೂ ಸಹ ಕರೆದು ವಿಲ್ ಸ್ಟಾರ್ಟ್ ಅ ಡೈರಿ ಬಿಸ್ನೆಸ್ ಇನ್ ಕಿರುವತ್ತಿ ಅಂತ. ವಿತ್ 3-4 ಫ್ರೆಂಡ್ಸ್ ವಿ ಜಾಯಿನ್ ಟುಗೆದರ್ ಆ್ಯಂಡ್ ಸ್ಟಾರ್ಟೆಡ್ ದ ಫಸ್ಟ್ ಡೈರಿ ಬಿಸ್ನೆಸ್ ಇನ್ ಕಿರುವತ್ತಿ. ಕುಗ್ರಾಮ, ಏನೂ ಇರಲಿಲ್ಲ ಅಲ್ಲಿ. ನಮ್ಮ ಅಣ್ಣ, ಹಿರಿಯ ಅಣ್ಣ ಅವರು, ಪುತ್ತುಪ್ಪೈ ಅವರಲ್ಲಿ ಹೋಗಿ ನಿಂತಾಗ ಏನೂ ಇದ್ದಿಲ್ಲ. 7 ಎಕರೆ ಜಾಗ ತಗೊಂಡು ರಿಯಲಿ ಹಿ ಹ್ಯಾಡ್ ವೆರಿ 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 ಟಫ್ ಟೈಮ್. ನಂತರ 93ಯಲ್ಲಿ ಜಮಖಂಡಿಯಲ್ಲಿ ಸೆಕೆಂಡ್ ಯೂನಿಟ್ ಮಾಡಿದ್ವಿ, ಬಿಜಾಪುರ ಜಿಲ್ಲೆಯಲ್ಲಿ. ಅಲ್ಲಿ ಒಳ್ಳೆ ಹಾಲಿದೆ ಅಂತ. 95ಯಲ್ಲಿ ನಾವು ದಕ್ಷಿಣ ಕನ್ನಡಕ್ಕೆ ಬಂದ್ವಿ. ಆಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಂದೇ ಜಿಲ್ಲೆ. ಬ್ರಹ್ಮಾವರದಲ್ಲಿ ಒಂದು ಡೈರಿಯನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಮಾರುಕಟ್ಟೆ, ಅಪ್ ಟು ಮಂಗಳೂರು ಮಾರುಕಟ್ಟೆ ಮಾಡುವ ಅಂತ ಇಲ್ಲಿ ಒಂದು 70,000 ಲೀಟರ್ ಪ್ರೊಸೆಸಿಂಗ್ ಕೆಪಾಸಿಟಿಯ ಡೈರಿ ಮಾಡಿದ್ವಿ. ಈಗ ಸದ್ಯಕ್ಕೆ 3 ಪ್ಲಾಂಟ್ಸ್ಗಳಿದೆ ನಿಮ್ದು. ಈಗ ಐಸ್ ಕ್ರೀಮಲ್ಲಿ 2 ಪ್ಲ್ಯಾಂಟ್ಸ್ ಇದೆ, ಡೈರಿಯಲ್ಲಿ 1 ಪ್ಲ್ಯಾಂಟ್ ಇದೆ. ರೀಸೆಂಟ್ಲಿ ಐಸ್ ಕ್ರೀಮ್ ನಾವು ಮಹಾರಾಷ್ಟ್ರ ಬಾರಾಮತಿಯಲ್ಲಿ ಸಹ ಫೆಬ್ರವರಿ 1ರಿಂದ ಮತ್ತೊಂದು ಪ್ಲ್ಯಾಂಟ್ ತಗೊಂಡು ಕೋಪ್ಯಾಕ್ ಮಾಡ್ತಾ ಇದ್ದೇವೆ. ಹಾಲಿನ ಡೈರಿ ಶುರು ಮಾಡಿದಾಗ ಆರಂಭದಲ್ಲಿ ಎಷ್ಟು ಪ್ರಾಡಕ್ಟ್ ತಾವು ಲಾಂಚ್ ಮಾಡಿದ್ರಿ? ಇನಿಷಿಯಲಿ ವಿ ಆರ್ ಡೂಯಿಂಗ್ ಓನ್ಲಿ ಶಾರ್ಟ್ ಲೈಫ್ ಪ್ರಾಡಕ್ಟ್ಸ್. ಶಾರ್ಟ್ ಲೈಫಲ್ಲಿ ಪ್ಯಾಶ್ಚರೈಸ್ ಮಿಲ್ಕ್, ಬಟರ್ ಮಿಲ್ಕ್, ಲಸ್ಸಿ, ಕರ್ಡ್ಸ್, ಬಟರ್. ಓಕೆ, ವಿ ಆರ್ ನಾಟ್ ಥಿಂಕಿಂಗ್ ಆಫ್ ಲಾಂಗ್ ಲೈಫ್. ಸೊ ಶಾರ್ಟ್ ಲೈಫ್ ಮೇನ್ಲಿ ಬಿಕಾಸ್ ಆಫ್ ಕ್ಯಾಪೆಕ್ಸ್. ವಿ ಆರ್ ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ಸ್. ಸೊ ಕ್ಯಾಪೆಕ್ಸ್ ಜಾಸ್ತಿ, ಡೈರಿ ಬಿಸ್ನೆಸ್ಸಲ್ಲಿ ಕ್ಯಾಪೆಕ್ಸ್ ಇಸ್ ವೆರಿ ಹೈ. ಸೊ ಕ್ಯಾಪೆಕ್ಸ್ ಸಲುವಾಗಿ ವಿ ಆರ್ ಡೂಯಿಂಗ್ ಓನ್ಲಿ ಇನ್ ದಿಸ್. ಬಟ್ ಒಂದು ಹೇಳ್ತಾನೆ, ಈಗ ನಾವು 3 ಯೂನಿಟ್ ಮಾಡಿದ್ದೀವಿ ಆಗ ಡೈರಿಯಲ್ಲಿ. ಆಲ್ 3 ಯೂನಿಟ್ಸ್ ವೇರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸಪೋರ್ಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಇನಿಷಿಯಲಿ ನಮಗೆ 3 ಯೂನಿಟಿಗೆ 25 ಲಕ್ಷ ಸಬ್ಸಿಡಿ ಸಹ ಕೊಟ್ಟಿದ್ದಾರೆ. ವಾವ್. ಒಂದು ಕಡೆ ಕೋಆಪರೇಟಿವಿಂದ ತೊಂದರೆ ಇದ್ದರೂ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟಿಂದ, ಇಂಡಸ್ಟ್ರೀಸ್ ಇದರಿಂದ, ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಿಂದ ಎಂಟರ್ಪ್ರೈಸಿಗೆ ಸಪೋರ್ಟ್ಸ್ ಆಯಿತು. ಹೇಗೆ ರೆಸ್ಪಾನ್ಸ್ ಹೇಗಿತ್ತು, ಮಾರ್ಕೆಟ್ ರೆಸ್ಪಾನ್ಸ್? ಇವತ್ತು ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡಲ್ಲಿ ಅದು ಕೂಡ ಒಂದು ಶ್ರೀಕೃಷ್ಣ ಪ್ರಾಡಕ್ಟ್ ಕೂಡ, ಹಾಲಾಗಿರ್ಬೋದು ಅಥವಾ ನಿಮ್ಮ ಲಸ್ಸಿ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಹಾಗೆ ಹೋಗ್ತಾ ಬೇರೆ ಬೇರೆ ಪ್ರಾಡಕ್ಟನ್ನು ಕೂಡ ತಾವು ಅದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಮಾಡ್ಕೊಂಡು ಬಂದ್ರಿ. ಅದಕ್ಕೆ ಎಸ್, ಸಿ ಆನೆಸ್ಟ್ಲಿ when we started, Shri Krishna had got, we are selling at 5 rupees a liter.
Customer accepted the quality like anything. That's why we expanded. One way we went to Jamkhandi for procurement. One way we came up to Mangalore to sell. Even though we started 30,000 liters, we went up to 45,000 liters in 4 to 5 years. Yeah, acceptance was very good. So slowly went on increasing the market share. Acceptance was high. Curds was selling well. Buttermilk was selling well. Lassis were selling well. ಮಿಲ್ಕಲ್ಲಿ ಸಹ 2-3 ವೆರೈಟಿಯನ್ನು ಹಾಕಿದ್ವಿ, ಟೋನ್ಡ್, ಸ್ಟ್ಯಾಂಡರ್ಡೈಸ್. ಅದ್ರ ಜೊತೆಗೆ ತುಪ್ಪ ಕೂಡ ಇದೆ, ಶ್ರೀಕೃಷ್ಣ ತುಪ್ಪ ಅಂದ್ರೆ ಶ್ರೀಕೃಷ್ಣ ಘೀ ಸಾಯಿ. ಓಕೆ, ವಿ ಆರ್ ಸೆಲ್ಲಿಂಗ್ ದೋಸ್ ಡೇಸ್ ಆಲ್ಮೋಸ್ಟ್ ಅಬೌಟ್ 20-22 tons. ಓಕೆ, ಇನ್ ಬಾಟಲ್ಸ್, ಗ್ಲಾಸ್ ಬಾಟಲ್ಸ್, ಓಲ್ಡ್ ಪ್ಯಾಕೇಜಿಂಗ್. ಓಕೆ, ಈಗಿನ ಹಾಗೆ ರಿನೋವೇಟೆಡ್ ಪ್ಯಾಕೇಜಿಂಗ್ ಅಲ್ಲ. ಸೊ ಇದಾದ ನಂತರ ಶ್ರೀಕೃಷ್ಣದಲ್ಲಿ ಒಂದಷ್ಟು ಪ್ರಾಡಕ್ಟ್ ಮಾಡ್ತೀರಿ, ಲಾಂಗ್ ಟರ್ಮ್ ಇರುವಂಥ ಪ್ರಾಡಕ್ಟ್ಸ್ಗಳು. ಅದಾದ ನಂತರ ಹ್ಯಾಂಗ್ಯೂ ಅಂತ ಐಸ್ ಕ್ರೀಮ್ನ ತಾವು ಮಾರ್ಕೆಟಿಗೆ ಪರಿಚಯ ಮಾಡ್ತೀರಿ. ಸೊ ಆ ಒಂದು ಆಲೋಚನೆ ಬಂದಿದ್ದು ಹೇಗೆ, ಅದು ಶುರುವಾಗಿದೆಯೇ ಹಾಗೆ? ಫಾರ್ 3-4 of us, 3-4 of our cousins were always thinking, can we do something in value addition? So 96-97 me and Dinesh ಆಸ್ಟ್ರೇಲಿಯಾ ಹೋಗಿದ್ವಿ. ಆಸ್ಟ್ರೇಲಿಯಾ ಹೋದಾಗ ವಿ ಫೌಂಡ್ ಅ ಟ್ವಿಸ್ಟ್ ಐಸ್ ಕ್ರೀಮ್ ಇನ್ ಆಸ್ಟ್ರೇಲಿಯಾ. ಟೇಲರ್ ಮೆಷಿನ್ಸ್ ವರ್ ದೇರ್, ಕ್ಯಾಪ್ರಿಜಿನಿ ಮೆಷಿನ್ಸ್ ವರ್ ದೇರ್. ದೆನ್ ವಿ ಥಾಟ್ ವೈ ವಿ ಶುಡ್ ನಾಟ್ ಗೆಟ್ ದಿಸ್ ಐಸ್ ಕ್ರೀಮ್ ಇನ್ ಇಂಡಿಯಾ. ಸೊ ಅದನ್ನು ಆಸ್ಟ್ರೇಲಿಯಾದಿಂದ ಬಂದ ನಂತರ ವಿ ಥಾಟ್ ವಿಲ್ ಗೆಟ್ ಇನ್ ಟು ಐಸ್ ಕ್ರೀಮ್ ಬಿಸ್ನೆಸ್. 97. ಸೊ 97ದಲ್ಲಿ ಫಸ್ಟ್ ಔಟ್ಲೆಟನ್ನು ನಾವು ಮಂಗಳೂರಲ್ಲಿ ಸೈಬಿನ್ ಕಾಂಪ್ಲೆಕ್ಸಲ್ಲಿ ಓಪನ್ ಮಾಡಿದ್ವಿ. ಅದನ್ನು ಹಂಗ್ಯೋ ಅಂತ ಬ್ರ್ಯಾಂಡ್ ಇಟ್ವಿ. ಹಂಗ್ಯೋ ಓಪನ್ ಮಾಡಿದ ನಂತರ ಭಾಳ ಮಂದಿ ಕೇಳಿದರು, ಇದು ಜಾಪನೀಸ್ ನೇಮಾ, ಕೊರಿಯನ್ ನೇಮಾ ಅಂತ. ದಿಸ್ ಇಸ್ ಅ ಪ್ಯೂರ್ಲಿ ಅ ಕೊಂಕಣಿ ನೇಮ್. You Hangyo in Konkani we use every day at least 30-40 times. Please come ಅಂತ. So this was a very catchy name, you know, we used to talk. So we thought we'll come into a band of Hangyo. ಮೇಜರ್ಲಿ ನಮ್ಮದು ಫೋಕಸ್ ಏನಿತ್ತಂದರೆ ರೂರಲ್ ಏರಿಯಾದಲ್ಲಿ ನಾವು ಪ್ಲ್ಯಾಂಟ್ ಮಾಡಬೇಕು. ಹಾಗೆ ಹೆರೂರು ವಿಲೇಜು ಅದು ಸಹ ರೂರಲ್ ಪ್ಲೇಸ್, ಕಿರ್ವತ್ತಿ ಸಹ ಇದು ರೂರಲ್ ಪ್ಲೇಸ್. ಇಲ್ಲಿ ಮಾಡಿ ಇಲ್ಲಿ ಲೋಕಲ್ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡೋದು ಉದ್ದೇಶ ನಮ್ಮ ಮ್ಯಾನೇಜ್ಮೆಂಟಿಂದ ಮೊದಲಿಂದನೇ ಇತ್ತು. ಸೊ ನಾವು ಇವತ್ತೇ ಈ ಪ್ಲ್ಯಾಂಟ್ ಮಾಡಿ ನಮಗೆ ಖುಷಿ ಆಗ್ತಾ ಇದೆ. ವಿ ಹ್ಯಾವ್ ಗಿವನ್ ಮೋರ್ ದೆನ್ 85% ಪೀಪಲ್ ಇನ್ ಬೋತ್ ದ ವಿಲೇಜಸ್ ನಿಯರ್ ಬೈ ಅಬೌಟ್ 30-40 ಕಿಲೋಮೀಟರ್ ಸರೌಂಡಿಂಗ್ ವಿಲೇಜ್ ಇದೆ. ಅಲ್ಲಿ ಎಲ್ಲ ಜನರಿಗೆ ನಾವು ಇಲ್ಲಿ ನಮ್ಮ 85% ಜನರಿಗೆ ನಾವು ಇಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಭಾರಿ ಖುಷಿ ಆಗ್ತಾ ಇದೆ. ಎವ್ರಿ ಇಯರ್ ವಿ ಡೆವಲಪ್ ಅಬೌಟ್ 15-20 ನ್ಯೂ ಪ್ರಾಡಕ್ಟ್ಸ್ and we make the test marketing, and as per the customers requirement we release about 10 new products every year to the market. So this is our one of the successful story which I can proudly say. Today Hangyo is making a quality product, and Hangyo is giving that product in the market with the reasonable price to the customer. And because of our dedicated team of marketing, we are reaching all the 8 states, and we are increasing our sales, and our growth is happening 25% year on year, and I'm sure we will reach our targets for the year 2021-22 with this. ಈಗ ಐಸ್ ಕ್ರೀಮ್ ಎಲ್ಲೆಲ್ಲ ಪ್ಲಾಂಟ್ಸ್ಗಳು ಮಾಡಿದಿರಿ ತಾವು ಅಲ್ಲಿ ಬ್ರಹ್ಮಾವರ ಜೊತೆಗೂ? ಬ್ರಹ್ಮಾವರ ನಂತರ ನಾವು 2012ದಲ್ಲಿ ಅಗೇನ್ ನಾವು ಕಿರುವತ್ತಿಯಲ್ಲಿ ಮತ್ತೊಂದು ಪ್ಲ್ಯಾಂಟ್ ಹಾಕಿದ್ವಿ. ಶ್ರೀಕೃಷ್ಣ ಹಾಲಿನ ಪ್ಲ್ಯಾಂಟ್, ಶ್ರೀಕೃಷ್ಣ ಮಿಲ್ಕ್ಸ್ ಕಂಪನಿಯ ಹಾಲಿನ ಪ್ಲ್ಯಾಂಟ್ ಅಲ್ಲೇ ಇದೆ. ಅದರ ಅಪೋಸಿಟಲ್ಲಿ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಅಲ್ಲೇ ಹಾಕಿದ್ವಿ. ಅಂದರೆ ಮ್ಯಾನೇಜ್ಮೆಂಟ್ ಈಸಿ ಆಗ್ತದೆ. ಅಲ್ಲಿ ಎಂಪ್ಲಾಯ್ಮೆಂಟ್ ನಾರ್ತ್ ಕೆನಡಾದಲ್ಲಿ ಭಾಳ ಪ್ರಾಬ್ಲಮ್ ಇದೆ. ಮೇಲ್ ಲೇಬರ್ ಈಸಿಯಾಗಿ ಸಿಗ್ತದೆ. ಬ್ರಹ್ಮಾವರದಲ್ಲಿ ನಮಗೆ ಮೇಲ್ ಲೇಬರ್ ಕಷ್ಟ, ಫಿಮೇಲ್ ಲೇಬರ್ ಜಾಸ್ತಿ. ಅಲ್ಲಿ ಮೇಲ್ ಲೇಬರ್ ಈಸಿಯಾಗಿ ಸಿಗ್ತಾರೆ. ಭಾಳ ಯೂತ್ ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತ ಅಲ್ಲೇ ಮತ್ತೊಂದು ಫ್ಯಾಕ್ಟ್ರಿಯನ್ನು ಹಾಕಿದ್ವಿ. ಅದು 30,000 ಲೀಟ್ರ್ ಐಸ್ ಕ್ರೀಮ್ ಪರ್ ಡೇ ಕೆಪಾಸಿಟಿ. ನಾವು ಆಗ ಅಲ್ಲಿ ಸಾಧಾರಣ 9 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ 2012ರಲ್ಲಿ. ಅಲ್ಲಿಂದ ನಾವು ಎಂಟೈರ್ ರೀಜನ್ ಕರ್ನಾಟಕ, ಇನಿಷಿಯಲಿ ವಿ ಸ್ಟಾರ್ಟೆಡ್ ಫ್ರಮ್ ಬ್ರಹ್ಮಾವರ್, ನಾರ್ದರ್ನ್ ಕೇರಳ ಟು ಗೋವಾ. ಅಲ್ಲಿಂದ ಅಲ್ಲಿ ಫ್ಯಾಕ್ಟ್ರಿ ಹಾಕಿದ ನಂತರ ವಿ ಸ್ಟಾರ್ಟೆಡ್ ಬ್ಯಾಂಗ್ಳೂರ್, ಹುಬ್ಳಿ, ನಾರ್ದರ್ನ್ ಕರ್ನಾಟಕ, ಪಾರ್ಟ್ ಆಫ್ ಮಹಾರಾಷ್ಟ್ರ, ಕೊಲ್ಹಾಪುರ್, ಸಾಂಗ್ಲಿ, ಸತಾರ. ಈಗ ಹೀಗೆ ಮಾರ್ಕೆಟ್ ಡೆವಲಪ್ ಮಾಡ್ತಾ ಹೋದ್ವಿ. ಇದು ಎಲ್ಲ ಪ್ರಮುಖ ನಗರಗಳಲ್ಲಿ shop.hangyo.in ಅನ್ನು ಒಂದು ಪ್ರಾರಂಭಿಸಬೇಕು ಅಂತ ಚಿಂತನೆ ಮಾಡಿದಾಗ ಮ್ಯಾನೇಜ್ಮೆಂಟ್ ಅದಕ್ಕೆ ಪೂರ್ತಿ ಸಹಕಾರದಿಂದ ತುಂಬ ಉತ್ತೇಜಿಸಿ ಈ shop.hangyo.in ಕಾನ್ಸೆಪ್ಟನ್ನು ಮೊದಲು ಮಂಗಳೂರು ಮತ್ತು ಉಡುಪಿ, ಮಣಿಪಾಲದಲ್ಲಿ ಸ್ಥಾಪನೆಗೊಂಡು ಅಲ್ಲಿ ಅದ್ಭುತವಾದ ರೆಸ್ಪಾನ್ಸ್ ಬಂದಾಗ ಇದನ್ನು ನಾವು ಬೆಂಗಳೂರು, ಹುಬ್ಬಳ್ಳಿ, ಮುಂಬೈ ಇಂಥ ಕಡೆ ಎಲ್ಲ ವಿಸ್ತಾರಗೊಳಿಸಿದ್ದೇವೆ. ಈ shop.hangyo.in ಅಲ್ಲಿ ಎಲ್ಲ ಹಂಗ್ಯೋ ಸಂಸ್ಥೆಯ ಎಲ್ಲ ಉತ್ಪನ್ನಗಳಾದ ಹಾಲು, ಹಾಲಿನ ಉತ್ಪನ್ನಗಳು, ಐಸ್ ಕ್ರೀಮ್, ತುಪ್ಪ, ಫ್ಲೇವರ್ಡ್ ಮಿಲ್ಕ್,
ಮತ್ತು ಎಲ್ಲ ಉತ್ಪನ್ನಗಳು ಒಂದೇ ಸೂರಿನಡಿ ಸಿಗುತ್ತೆ. ಐಸ್ ಕ್ರೀಮ್ ಶುರು ಮಾಡಿದಾಗ ನಿಮ್ಗೆ ಇದ್ದಂಥ ಚಾಲೆಂಜಸ್ಗಳು ಏನಿತ್ತು ಆ್ಯಕ್ಚುಲಿ ಶುರು ಮಾಡೋ ಆರಂಭದಲ್ಲೆಲ್ಲ? Ice cream is also a challenging business. See, the whole item we have to handle refrigeration. ಮತ್ತು ರೆಫ್ರಿಜರೇಷನ್ ಐಟಮನ್ನು ಹ್ಯಾಂಡಲ್ ಮಾಡುವಾಗ ಇವನ್ ದೋ ವಿ ಹ್ಯಾಂಡಲ್ ಇಟ್ ಪ್ರಾಪರ್ಲಿ, ಅವರ್ ಡಿಸ್ಟ್ರಿಬ್ಯೂಟರ್ಸ್ ಹ್ಯಾವ್ ಟು ಹ್ಯಾಂಡಲ್, ರಿಟೇಲರ್ಸ್ ಹ್ಯಾವ್ ಟು ಹ್ಯಾಂಡಲ್. ಫೈನಲಿ ಪ್ರಾಡಕ್ಟ್ ಕನ್ಸ್ಯೂಮರ್ ಮನೆಗೆ ಹೋಗೋ ತನಕ ದರ್ ಇಸ್ ಅ ಚಾಲೆಂಜ್, ಬಿಕಾಸ್ ಈ ಸೀಸ್ ದ ಬ್ರ್ಯಾಂಡ್ ಹಂಗ್ಯೋ. ಇಫ್ ಎನಿ ಪ್ರಾಬ್ಲಮ್ ಹ್ಯಾಪನ್ಸ್, ಮೆಲ್ಟಿಂಗ್ ಆಯಿತು ಅಥವಾ ಕರೆಂಟ್ ಹೋಗಿ ಶಾಕ್ ಟ್ರೀಟ್ಮೆಂಟಲ್ಲಿ ಕೆಳಗೆ ಬಂತು, ಆಗ ಐಸ್ ಕ್ರೀಮಿನ ಕ್ವಾಲಿಟಿ ಡಿಫರೆನ್ಸ್ ಆಗ್ತದೆ. ಇವತ್ತು ಹ್ಯಾಂಗ್ ಎಷ್ಟು ವೆರೈಟೀಸ್, ಎಷ್ಟು ಫ್ಲೇವರ್ಗಳು ಸಿಗ್ತಾ ಇದೆ ಮಾರ್ಕೆಟಲ್ಲಿ? ವಿ ಹ್ಯಾವ್ ಮೋರ್ ದೆನ್ 61 varieties. 61 varieties. SKUs, we keep store keeping units, we different SKUs. We have 175, more than 175. Each SKU of 100 ml, 50 ml, 4 liter. Varieties into SKUs ಹಾಕಿದರೆ we have more than 175 SKUs. ಇಲ್ಲಿ ನಮ್ಮ ಹೇರೂರು ಪ್ಲ್ಯಾಂಟ್ನಲ್ಲಿ ಒಂದು R&D ಯೂನಿಟ್, ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಎಲ್ಲ ಕಡೆ ಇರ್ತದೆ ಎಲ್ಲ ಕಂಪನಿಯಲ್ಲಿ. ಸೊ ಆ ಯೂನಿಟನ್ನು ನಾವು ಇಲ್ಲಿ ಹೇರೂರದಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ. ಅದು ಏನಾಗ್ತದೆ, ನಾವು ನಮ್ಮ ಇದ್ದದ ಐಟಮ್ಮು ಅದೇ ಕೊಡ್ತೇ ಹೋದರೆ ಜನರಿಗೆ ಹೊಸ ಹೊಸ ಐಟಮ್ ಬಗ್ಗೆ ಆಲೋಚನೆ ಇರ್ತದೆ. ಅಂದರೆ ನಮ್ಮ ಕಾಂಪಿಟೇಟರ್ಸ್ವರೆಗೆ ಬೇರೆ ಬೇರೆ ಹೊಸ ಐಟಮ್ ತರ್ತಾ ಇರ್ತಾರೆ. ಸೊ ನಾವು ಏನು ಮಾಡ್ತೇವೆ, ಆ ಪೈಲಟ್ ಚಿಕ್ಕ ಪ್ಲ್ಯಾಂಟ್ನಲ್ಲಿ ಯಾವುದು ನಮಗೆ ಒಂದು ಹೊಸ ಐಟಮ್ ಮಾಡಬೇಕು. ಈಗ ನಾವು ಮೊನ್ನೆ ಸದ್ಯಕ್ಕೆ ನಾವು ರೀಸೆಂಟ್ಲಿ ನಾವು ಜಾಕ್ ಫ್ರೂಟ್ ಮಾಡಿದ್ದೇವೆ, ಹಾಗೂ ಶುಗರ್ ಫ್ರೀ ಒಂದು 2-3 ವೆರೈಟಿಯಲ್ಲಿ ಶುಗರ್ ಫ್ರೀ ತಂದಿದ್ದೇವೆ. ಸೊ ಅದೆಲ್ಲ ನಾವು ವಾರಕ್ಕೆ ಒಂದು 2-3 ಪ್ರಾಡಕ್ಟ್ ನಾವು R&D ಪ್ಲ್ಯಾಂಟ್ನಲ್ಲಿ ಮಾಡಿ ಇಲ್ಲಿ ರೆಡಿ ಆದ ನಂತರ ನಾವು ಅದು ನಮ್ಮ ಮಂಗಳೂರು ಮಾರ್ಕೆಟಿಂಗ್ ಆಫೀಸಿಗೆ ಕಳಿಸ್ತೇವೆ. ಅಲ್ಲಿ ಮಾರ್ಕೆಟಿಂಗ್ನವರು ಮತ್ತು ಅಲ್ಲಿ ನಮ್ಮ ಅದರ್ ಸ್ಟಾಫ್ಸ್ ಅವರೆಲ್ಲ ಕೂತ್ಕೊಂಡು ಅದು ಹೇಗೆ ಟೇಸ್ಟ್ ಇದೆ ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೊಡ್ತಾರೆ. ಮತ್ತು ಯಾವುದು ಆ ಪ್ರಾಡಕ್ಟ್ನಲ್ಲಿ ಯಾವುದು ನಾವು ಮಾರ್ಕೆಟಿಗೆ ತರ್ಬೋದು ಅಂತ ಡಿಸೈಡ್ ಮಾಡಿದ ನಂತರ ಆ ಪ್ರಾಡಕ್ಟಿಗೆ ನಾವು ಯಾವ ಕಂಟೈನರ್ನಲ್ಲಿ, ಅಂದರೆ 100 ml ಅಥವಾ 1/2 ಲೀಟ್ರಾ 1 ಲೀಟ್ರ್ ಅಂತ ಅವರು ಡಿಸೈಡ್ ಮಾಡಿ ಅದರ ಪ್ರಕಾರ ಆರ್ಟ್ ವರ್ಕ್ ಮಾಡಿದ ನಂತರ ಆ ಪ್ರಾಡಕ್ಟನ್ನು ಇಲ್ಲಿ ನಾವು ಪುನಃ ಸ್ಟಾರ್ಟ್ ಮಾಡಲಿಕ್ಕೆ ನೋಡ್ತೇವೆ. ಹೀಗೆ ಹೊಸ ಹೊಸ ಪ್ರಾಡಕ್ಟು ಎವ್ರಿ ಮಂತ್ ವೈಸ್ ಒಂದು ಮಿನಿಮಮ್ ಒಂದು 2-3 ಪ್ರಾಡಕ್ಟ್ ಮಂತ್ ವೈಸ್ ನಾವು ಮಾಡಿ ಅದು ಕ್ರಮೇಣ ಮಾರ್ಕೆಟಿಂಗ್ ನಾವು ಬಿಡುಗಡೆ ಮಾಡ್ತಾ ಇರ್ತೇವೆ. ಮಾರ್ಕೆಟ್ಲಿ ಇವತ್ತು ಬೇರೆ ಬೇರೆ ವೆರೈಟೀಸ್ ಐಸ್ ಕ್ರೀಮ್ ನಾವು ನೋಡಿರ್ತೀವಿ, ಬಟ್ ಹ್ಯಾಂಗ್ ಎಲ್ಲ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದಾಗ ಏನು ಸ್ಪೆಷಲ್ ಆ್ಯಕ್ಚುಲಿ? The customer acceptance for milk-based ice cream, milk-fat ice cream, is definitely high. Why I am telling, any state we entered, any place we entered, in last 18 years, no place has rejected our product. So I can confidently say, because of the quality, consistent quality, it's accepted, well accepted in the market. ಜೊತೆಗೆ ಹೈ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿ, ಐ ಥಿಂಕ್ ಮೇ ಬಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಇಷ್ಟು ಮಟ್ಟದ ಒಂದು ಟೆಕ್ನಾಲಜಿ ಆಗಲಿ ಅಥವಾ ಇಲ್ಲ. ಎಕ್ಸ್ಟ್ರೂಡರ್ ಲೈನ್ ಅಂತ ಏನು ನಾವು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಎಕ್ಸ್ಟ್ರೂಡರ್ ಲೈನ್ ಜರ್ಮನಿಯಿಂದ ತಂದಿದ್ದೇವೆ. ದಟ್ ಈಸ್ ರೇರ್ ಲೈನ್. ಇಂಡಿಯಾದಲ್ಲಿ ಇವತ್ತು ಒಂದು 30 ದೊಡ್ಡ ಫ್ಯಾಕ್ಟ್ರಿಗಳಿದ್ದರೆ ನಮ್ಮದು 8 ಅಥವಾ 9ನೇ ಕಂಪನಿ ಆ ಎಕ್ಸ್ಟ್ರೂಡರ್ ಲೈನ್ ತರೋದು. ಸೊ ಎಕ್ಸ್ಟ್ರೂಡರ್ ಲೈನನ್ನು ನಾವು 2015 ತಂದ್ವಿ, ಜರ್ಮನಿಯಿಂದ ತಂದು ಮಾಡಿ ಪ್ರತಿ 1 ಅವರಿಗೆ 6000 ಕ್ಯಾಂಡೀಸ್ ಹಾಕುವಂಥ ಎಕ್ಸ್ಟ್ರೂಡರ್ ಕ್ಯಾಂಡೀಸ್ ಆಗಿದೆ. ಅದರಿಂದ ದ ಕ್ಯಾಂಡಿ ಪ್ರೊಡಕ್ಷನ್ ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಗುಡ್. ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ನಿಮ್ಮ ಇವತ್ತು ಎಲ್ಲ ಪ್ಲಾಂಟಲ್ಲಿ ಸೇರಿದಾಗ? ಎಷ್ಟು ಜನ ವರ್ಕ್? ಇವತ್ತು 3 ಪ್ಲ್ಯಾಂಟಲ್ಲಿ ಹಿಡಿದ್ರೆ ವಿ ಹ್ಯಾವ್ ಮೋರ್ ದೆನ್ 700 ಪೀಪಲ್. ವಾವ್. ಇವಾಗ ನಮ್ಮದೇ 2 ಫ್ಯಾಕ್ಟ್ರಿಯಲ್ಲಿ, ನಾನು ಮಿಲ್ಕ್ ಡಿವಿಷನ್ ಬಿಟ್ಟು ಹೇಳ್ತಾ ಇದ್ದೇನೆ, ಐಸ್ ಕ್ರೀಮಲ್ಲಿ ಮಿಲ್ಕ್ ಡಿವಿಷನ್ ಹಿಡಿದ್ರೆ ವಿ ಆರ್ ಡೆಫಿನೆಟ್ಲಿ ಮೋರ್ ದೆನ್ 1000. ಹಾಗೆ ಐಸ್ ಕ್ರೀಮ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ 2 ಯೂನಿಟಲ್ಲಿ ನಮ್ಮದು 690 ಮಂದಿ ಇದ್ದಾರೆ. ಬರಾಮತಿಯಲ್ಲಿ ಮತ್ತೊಂದು 60 ಮಂದಿ ಇದ್ದಾರೆ. ಇವತ್ತು ನಾವೇನು ಕೋಪ್ಯಾಕ್ ಮಾಡ್ತಾಯಿದ್ದೇವೆ ಮಹಾರಾಷ್ಟ್ರದಲ್ಲಿ, ಫೆಬ್ರವರಿ 1 ಅಲ್ಲಿ ಕೋಪ್ಯಾಕ್ ಮಾಡ್ತಾಯಿದ್ದೇವೆ, ಅಲ್ಲಿ ಮತ್ತೆ 60 ಮಂದಿ. ಅದು ಬಿಟ್ಟು ಡೈರಿ ಡಿವಿಷನ್ ಶ್ರೀಕೃಷ್ಣ ಮಿಲ್ಕ್ಸ್ ಅಂತ ನಾವೇನು ಸ್ಟಾರ್ಟ್ ಮಾಡಿದ್ವಿ ಇನಿಷಿಯಲಿ, ಅಲ್ಲಿ ಸಹ ಮೋರ್ ದೆನ್ 320 ಪೀಪಲ್ ಆರ್ ವರ್ಕಿಂಗ್. ನಮ್ಮ ಪ್ರಾಡಕ್ಟ್ಸ್ ಇದು ಮೇಯ್ನ್ ಪಂಚ್, ಅದು USP ಅಂತ ಹೇಳಿದರೆ ದ ವ್ಯಾಲ್ಯೂ ಫಾರ್ ಮನಿ, ಕ್ವಾಲಿಟಿ ಪ್ರಾಡಕ್ಟ್. ಸೊ ಕ್ವಾಲಿಟಿ ಪ್ರಾಡಕ್ಟ್ ಸರಿಯಾದ ರೇಟಿಗೆ ಕಸ್ಟಮರ್ಸಿಗೆ ತಲುಪ್ತಾ ಇದೆ. ಆದ್ದರಿಂದ ನಮ್ಮ ಪ್ರಾಡಕ್ಟ್ ಡೇ ಬೈ ಡೇ ಹಾಗೆ ವೃದ್ಧಿ ಆಗ್ತಾಯಿದೆ. ನಮ್ಮ ಸ್ಪೆಷಲಿ ಮ್ಯಾನೇಜ್ಮೆಂಟ್ ಸಾಧಾರಣ ಅವರು ಮೊದಲಿಂದಲೂ ಡೈರಿ ಇಂಡಸ್ಟ್ರಿಯಲ್ಲೇ ಬೆಳೆದವರು. ಹಾಗೆ ಅವರಿಗೆ ಫೀಲ್ಡ್ ಜನರಿದ್ದು ಏನು ಕಷ್ಟ ಅಂತ ಅವರಿಗೆ ಗೊತ್ತಿದೆ. ಆದ್ದರಿಂದ ಸಾಧಾರಣ ನಮ್ಮ ಮಾರ್ಕೆಟಿಂಗ್
ಜನ ಆಗಲಿ, ಹಾಗಾಗಲಿ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಆಗಲಿ, ಅವರ ಆಗು ಹೋಗುಗಳನ್ನು, ಅವರ ನಡೆಯುವ ರೀತಿಯನ್ನು ಅವರಿಗೆ ಆಲ್ಮೋಸ್ಟು ಎಲ್ಲ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಹಾಗೆ ನಮ್ಮ ಅವರ ಲೀಡರ್ಶಿಪ್ ನೋಡಿದರೆ ಸಾಧಾರಣ ಎಲ್ಲ ಕಡೆ ಅವ್ರದ್ದು ಕಾಂಟ್ಯಾಕ್ಟ್ಸ್ ಇದೆ, ಲೋವರ್ ಲೆವೆಲ್ನಿಂದ ಹೈಯರ್ ಲೆವೆಲ್ಗೆ. ಆ ಲೀಡರ್ಶಿಪ್ನವರಿಗೆ ನಾವು ಫಾಲೋ ಅಪ್ ಆಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಕಮಿಟ್ಮೆಂಟನ್ನು ಕೊಡ್ತಾ ಇದ್ದೇವೆ. ಸೊ ಹಾಗೆ ನಮ್ಮ ಕಂಪನಿ ಡೇ ಬೈ ಡೇ ಒಳ್ಳೆಯ ರೀತಿಯಲ್ಲಿ ಹೊಸ ಹೊಸ ಗ್ರಾಹಕರನ್ನು, ಲಾಯಲ್ ಕಸ್ಟಮರ್ಸನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೇವೆ. ಸಮ್ಮರಲ್ಲಿ ಹೆವಿ ಡಿಮಾಂಡ್ ಇರುತ್ತೆ. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಐಸ್ ಕ್ರೀಮ್ಗಳ ಬಿಸ್ನೆಸ್ ಹೇಗೆ ಡೌನ್ ಆಗಿರುತ್ತೆ, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? I fully agree with you, especially February, March, April, May. These 4 months will give us almost 45 to 50% of the annual turnover. So, ನಮಗಿಲ್ಲಿ ಕೋಸ್ಟಲ್ಲಿ June, July, August, mid of September is the weakest because of heavy monsoon. But at the same time, Pune, Bangalore, October, November, December, January is weakest. So overall, if we take quarter to quarter, first quarter if we do 35%, second quarter we do 20%, third quarter we do 30%, balance we do fourth quarter. ಡಿಸ್ಟ್ರಿಬ್ಯೂಷನ್ ಬಂದಾಗ ಅಥವಾ ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಬಂದಾಗ ಅದು ಕೂಡ ನಿಮ್ಮದೇ ಓನ್ ಫೆಸಿಲಿಟೀಸ್ ಇದೆ. We always believe people along with us should grow. It is not only entrepreneurship. So ಎಲ್ಲದರಲ್ಲಿ ನಾವು ಕೈ ಹಾಕ್ತಾ ಇಲ್ಲ. Small drivers, small persons who want to do a vehicle, single owner vehicle, we are promoting him, we support him, we tie up with the bank. We have now 65 to 70 vehicles. All those 65 to 70 vehicles are owned by 30-35 people. Who has taken one vehicle, he has developed second vehicle. We can do, see, but that is not our... ಮಾತ್ರ ಬೆಳೆಯೋದಲ್ಲ, ನಮ್ಮವರು ಬೆಳಿಬೇಕು ಅನ್ನೋ This is ಆಲೋಚನೆ. the logic of all our promoters. What is our expertise? Our expertise is manufacturing. Our expertise is delivery. We are concentrating on that. So all other things we are outsourcing. ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ಸರ್. ಈಗ ಹ್ಯಾಂಗ್ಯೋ ಅಂತ ನಿಮ್ಮ ಪ್ಲಾಂಟ್ ಏನಿದೆಯೋ ಆ ಪ್ಲಾಂಟಿಗೆ ಒಮ್ಮೆ ಹೋಗಿ ಅದು ಹೇಗೆ ರೆಡಿ ಆಗುತ್ತೆ, ಐಸ್ ಕ್ರೀಮ್ಸ್ಗಳು ಎಷ್ಟು ವೆರೈಟಿ ಇರುತ್ತೆ, ಎಷ್ಟು ಜನ ವರ್ಕ್ ಮಾಡ್ತಾರೆ, ಯಾವ ರೀತಿ ವರ್ಕ್ ಮಾಡ್ತಾರೆ, ಎಲ್ಲರೂ ಕೂಡ ನೋಡ್ಕೊಂಡು ಬರೋಣ ಚಿಕ್ಕೊಂದು ಬ್ರೇಕ್ನ ಬಳಿಕ. ಐಸ್ ಕ್ರೀಮ್ಗಳನ್ನು ಸಾಕಷ್ಟು ಸಲ ಜನ ಹೇಳ್ತಾರೆ ತುಂಬ ತಿನ್ನಬಾರ್ದು ಅಂತನೋ ಅಥವಾ ಐಸ್ ಕ್ರೀಮೇ ತಿನ್ನಬಾರ್ದು ಅಂತನೋ ಕೇಳಿದ್ದೀವಿ ನಾವು ಕೂಡ. ಬಟ್ ಆದರೂ ನಾವು ಬಿಡೋದಿಲ್ಲ, ತಿನ್ನಲೇಬೇಕು ನಮಗೆ. ಬಟ್ ಇಸ್ ಇಟ್ ಡೇಂಜರ್ಸ್ ಅಥವಾ ಐಸ್ ಕ್ರೀಮ್ ತಿನ್ನೋ ತಪ್ಪು ಹಾಗಿದ್ರೆ? Ice cream is a high protein except for sugar. So we in innovation, I think I missed. In innovation we have developed a sugar-free ice cream. In sugar-free we have developed 3 varieties: Kesar, almond, coffee and vanilla. Even for vegan community, we have developed vegan ice cream with CPCRI, Kasargod technology. We have developed vegan ice cream also. So innovationally, we are trying the best. The days to come, we may have to think even which is good for health, healthy ice creams. So health ದೃಷ್ಟಿಯಿಂದ ನೀವು ಹೇಳುವಾಗೆ ನಾನು ಪೂರ್ತಿಯಾಗಿ ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಎನಿಥಿಂಗ್ ಯು ಈಟ್ ಮೋರ್ ಇಸ್ ಬ್ಯಾಡ್ ಫಾರ್ ದ ಹೆಲ್ತ್. ಈ ಪ್ರೈಸ್ ವಿಚಾರಕ್ಕೆ ಬಂದಾಗ ಹ್ಯಾಂಗ್ಯೋ ಅನ್ನುವಂಥ ನಿಮ್ಮ ಐಸ್ ಕ್ರೀಮ್ಸ್ ಏನು ಪ್ರಾಡಕ್ಟ್ಸ್ ಇದೆ, ಬೇರೆ ಪ್ರಾಡಕ್ಟಿಗೆ ಕಂಪೇರ್ ಮಾಡಿದಾಗ ಪ್ರೈಸ್ ವಿಚಾರಕ್ಕೆ ಬಂದಾಗ ಎಷ್ಟು ರೀಸನಬಲ್ ಇದೆ, ಎಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಸರ್? ಯಾರು ಕೈಗೂ ಎಟುವಂಥ 5 ರೂಪಾಯಿಂದ 1,000 ರೂಪಾಯಿ ತನಕ. ಇವನ್ ಅ ಪರ್ಸನ್ ಕ್ಯಾನ್ ಟೇಕ್ ಫಾರ್ 5 rupees. Even 4 liters one person can take for 1,000 rupees. We are comparing this price to any international brand like London Dairy, Baskin Robbins or US ಇಂದ ಬರ್ತಾ ಇದೆ. ಆ ಬ್ರ್ಯಾಂಡ್ಸಿಗೆ ಒಂದು ಕಂಪೇರ್ ಮಾಡಿ 300 rupees half liter.
It's only for niche, very rich people, but that is also well accepted in metros. ಬೆಸ್ಟ್ ಅವಾರ್ಡ್ಗಳನ್ನು ತಾವು ತಗೊಂಡಿರಿ ತಮ್ಮ ಈ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ. ಹ್ಯಾಂಗ್ಯೂ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು. Recently, 10 days back, I was a recipient of FICCI FMCG award, which is given by FICCI. Honorable Minister Jagdish Shetty has given. Last year, 2017, we got 5 awards for our ice cream, national awards. 2 gold, 2 silver, 1 bronze. 2016, we got Hangyo is the fastest growing brand among 50 fastest growing brands in India. So 2016 we got. 2015 we got a brand for customer acquisition in Bangalore. Year after year, the brands have, the recognition has come. I should be thankful of recognized, and it gives us a boost. Our morale will be boosted with all these recognitions and awards. ತಾವು ಶುರು ಮಾಡಿದಂಥ ಈ ಒಂದು ಉದ್ದಿಮೆ ಆಗಿರ್ಬೋದು, ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಎಷ್ಟು ಖುಷಿ ಅನಿಸುತ್ತೆ ಒಂದ್ಸಲ ನೀವೇ ನಿಮ್ಮನ್ನೇ ಕೇಳ್ಕೊಂಡಾಗ? ನಿಜವಾಗಿ ಖುಷಿ ಅನಿಸ್ತದೆ. ಬಿಕಾಸ್ ಹಂಗ್ಯೋ ನಾನು ಕಾನ್ಫಿಡೆಂಟ್ಲಿ ಹೇಳ್ಬೋದು ಇಸ್ ದ ಯಂಗೆಸ್ಟ್ ಬ್ರ್ಯಾಂಡ್ ಅಮಂಗ್ ದ ಹೋಲ್ ಬ್ರ್ಯಾಂಡ್ಸ್. I can say in 18 years we are in the top 15 in the country. Wow. So we have achieved, but I also have to achieve much more. It is not that in FMCG, yes, we have achieved a good benchmark, and the days to come, I look at Hangyo should not be an ice cream brand alone. It should be a FMCG brand. Definitely it's a very pride and proud. ಪ್ರದೀಪ್ ಪೈ ಅವ್ರ ಪ್ರಕಾರ ಸಾಧನೆ ಅಂದರೆ ಏನು, ಸಾಧಿಸೋದು ತುಂಬ ಕಷ್ಟನಾ ಸರ್ ಈಗಿನ ಜನ್ರೇಷನಲ್ಲಿ, ಅಥವಾ ಯೂತ್ಸ್ಗಳಿಗೆ ಏನೇನು ಹೇಳಕ್ಕೆ ಬಯಸ್ತೀರಿ ತಾವು? I always believe in 4 P's. ಓಕೆ. Product, price, placement, more important is passion. Wow. So the passion can run these 3 P's. One should have a passion. A product should be good, price should be decent, reasonable. Then placement should be good. Concentration and sincerity and passion. This will definitely give ಸಾಧನೆ ಅಥವಾ ಸಕ್ಸಸ್ ಅಂತ ಹೇಳ್ಬೋದು. ಸಾಧನೆ, ಸಾಧಕರು, ಬಿಸ್ನೆಸ್ ಅಂತಾದಾಗ ಟರ್ನ್ ಓವರ್ ಕೇಳ್ತಾರೆ ಯೂಶುವಲಿ. Definitely. ಜನಗಳಿಗೆ ಒಂದು ರೀತಿ ಅದು ಸಿಟಿ ಜೊತೆಗೆ ಒಂದು ರೀತಿ ನೆಕ್ಸ್ಟ್ ನಾವೇನೋ ಮಾಡ್ಬೋದು ಅನ್ನೋ ಥರದಲ್ಲಿ. ಎಷ್ಟು ನಡೀತಾ ಇದೆ ಸರ್? March 2020, last year, ice cream we have done 151 crores, and dairy business we have done almost 70 crores. This year, because of COVID, we are short by almost 30%. We are also running hospitality division, Manipal. There we are running 4-5 restaurants. There we are doing about 10 to 12 crores. This is a small business, extended wing of our group. So overall, you can say easily we are doing about 250 crores, a group turnover. ನಿಮ್ಮ ಪರ್ಸನಲ್ ಲೈಫಿಗೆ ಬಂದಾಗ ಸೊ ಶೇರ್ ಮಾಡ್ಬೋದಾ? Yeah, 1995 I married a girl, Deepa, from Mumbai. Very sweet girl, honestly. She last 15 years, she is part of Hangyo. She takes care of branding. She takes care of our entire merchandising division. And she, day and night, she stood by me. 97, we are blessed by a son, Sankin. Today he is doing his MBA program in TAPME. And he is also assisting me last 2 years in my what we should do, new things. My cousin's 2 sons, Sri Krishna and Srinivas, both of them are also doing their MBA program. They are also assisting me along with Sankin in the business. So family wise, I am saying we are blessed with a small family, good family, who are again part of Hangyo. The managing director Pradeep Pai is my husband, and I am proud to be his wife. He has given me a platform, and I am very, very happy that I am a part of his journey till date. And it's been wonderful. We have celebrated 25 years of togetherness this year, and I look forward for many more. He's been a wonderful leader, par excellence, whether it's been business or whether it's philanthropy or his political journey. I always feel I am lucky to be by his side, and I wish him lots of success in the years to come. ಕೇವಲ ತಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ಒಬ್ಬ ಸಮಾಜ ಸೇವಕ ಕೂಡ ಹೌದು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ ನನ್ನ ರಿಸರ್ಚಲ್ಲಿ ಸಿಕ್ಕಂತಹ ಮಾಹಿತಿಗಳು. ಸೊ ನೀವು ಒಂದು ಮಾತ್ರ ಹೇಳಿದ್ರಿ ಬ್ರೇಕಿಂಗಿಂತ ಮೊದಲು, ನಾನು ಮಾತ್ರ ಬೆಳೆಯೋದಲ್ಲ, ನನ್ನ ಜೊತೆಗಿರುವಂಥ ಸುತ್ತಮುತ್ತ ಇರುವಂಥ ಎಂಪ್ಲಾಯೀಸ್ಗಳು ಕೂಡ ಬೆಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ.
ಸೊ ತಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ, ಬಟ್ ಅದ್ರಲ್ಲಿ ಬಂದಂಥ ಒಂದಷ್ಟು ಪೋರ್ಷನನ್ನು ಸಮಾಜ ಸೇವೆಗೂ ಕೂಡ ಮೀಸಲಿಟ್ಟಿದ್ದೀರಿ. 14,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿಚಾರದಲ್ಲಿ ಕೂಡ ತಾವು ಕೈ ಹಾಕಿದ್ದೀರಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸರ್. 2010ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ಬಸ್ತಿ ವಾಮನ್ ಶೆಣೆ ಅವರು ವಿಶ್ವ ಕೊಂಕಣಿ ಕೇಂದ್ರ ಅಂತ ಒಂದು ಕಮ್ಯುನಿಟಿ ಸೆಂಟ್ರನ್ನ, ಭಾಳ ಒಳ್ಳೆಯ ಕಮ್ಯುನಿಟಿ ಸೆಂಟ್ರನ್ನು ತೆರೆದರು. ಅಲ್ಲಿ 2011ರಲ್ಲಿ ಶ್ರೀ ಟಿ ವಿ ಮೋಹನ್ದಾಸ್ ಪೈ ಮತ್ತು ಶ್ರೀ ರಾಮದಾಸ್ ಕಾಮತ್ ಅವರು ಬಂದರು. ಅವ್ರು ಬಂದಾಗ ನಾವು ಏನನ್ನು ಮಾಡ್ಬೋದು ಈ ಕೊಂಕಣಿ ಸೆಂಟ್ರಿಂದ, ಯುವ ಜನತೆಗೆ ಹೆಲ್ಪ್ ಆಗುವಂಥದ್ದು. ಹೂ ಸ್ಪೀಕ್ಸ್ ಕೊಂಕಣಿ? ದೇರ್ ಆರ್ ಕ್ರಿಶ್ಚಿಯನ್ಸ್ ಆರ್ ದೇರ್, fishermen community is there, most backward Kudmbis are there, Siddhis are there. All these students, we have to uplift their education level. Education only can transform a personality. That's what Sri T.V. Mohandas Pai's vision. Then he is definitely, I can say, he is my mentor. So Ramdas and me adopted whatever he said, and we have put up a program, and last 10 years we have almost dispersed 27 crore scholarships purely on merit cum means basis. There is no influence, there is nothing. It's all on the internet. They have to apply. Whether he is eligible or not, he will come to know within 3 minutes. On that system, website is designed. They will apply. They will come. They will get the scholarship. The more important, post scholarship, we get them to the center, and we give them a training for 4 years. Almost each student will get 30 man days training in 4 years, and we polish them so that they are good at interview. They can get into the job easily. So ಇದೊಂದು 10 ವರ್ಷಗಳಲ್ಲಿ ನಾವು ಮಾಡಿದ್ದು self satisfaction, more than anything, more than publicity. We have a self satisfaction that we are looking at younger generation. ಥ್ಯಾಂಕ್ ಯು ಸೋ ಮಚ್ ಸರ್. ಕರ್ನಾಟಕದಲ್ಲಿ 2 ಬ್ರ್ಯಾಂಡ್ಗಳನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತಿರುಗಿ ನೋಡುವಂಥ ಮಾಡಿದಂಥ 2 ಬ್ರ್ಯಾಂಡ್, ಒಂದು ಶ್ರೀಕೃಷ್ಣ ಹಾಗೆಯೇ ಹ್ಯಾಂಗ್ಯೋ, 2 ಬ್ರ್ಯಾಂಡನ್ನು ಕೂಡ ನಾವು ಇಲ್ಲಿ ಅದನ್ನು ಆರಂಭ ಮಾಡಿ ಇಷ್ಟು ದೊಡ್ಡ ಮಟ್ಟಿಗೆ ತಾವು ಒಬ್ಬ ಯಶಸ್ವಿ ಉದ್ಯಮಿಯಾಗಿ, ಸಾಧಕರಾಗಿ ಬೆಳೆದಿದ್ದೀರಿ. ನಿಮ್ಮ ಕನಸುಗಳು ಇನ್ನಷ್ಟು ನನಸಾಗಲಿ, ತಾವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಇದು ಈ ವಾರದ ನಾನು ನನ್ನ ಸಾಧನೆಯ ಅತಿಥಿ. ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ನನ್ನ ಜೊತೆಗೆ ಇರುವಂತಹ ಆ ಸಾಧಕರು ಯಾರು? ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.